We want to share with you some things that are very important for your life on earth. ಭೂಲೋಕದಲ್ಲಿ ನಿಮ್ಮ ಜೀವಿತಕ್ಕೆ ಬಹು ಪ್ರಾಮುಖ್ಯವಾದಂಥ ಕೆಲವು ಸಂಗತಿಗಳನ್ನು ನಾವು ಹೇಳ ಬಯಸ್ತೇವೆ. My name is Zac Poonen. ನನ್ನ ಹೆಸರು ಝ್ಯಾಕ್ ಪೂನನ್ ಎಂಬುದಾಗಿ. And I only want to share with you things that I have experienced in my life first. ಮೊಟ್ಟ ಮೊದಲನೇದಾಗಿ ನನ್ನ ಜೀವಿತದಲ್ಲಿ ನಾನು ಅನುಭವಿಸಿದಂಥದ್ದನ್ನು ಮಾತ್ರವೇ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳ ಬಯಸ್ತೇನೆ. There are many theories that people speak which don't work in daily life. ಅನುದಿನದ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ಬಾರದಂತ ಅನೇಕ ಸಿದ್ಧಾಂತಗಳನ್ನು ಜನರು ಮಾತಾಡ್ತಾರೆ. And if a theory doesn't work in one's own life, it's no use sharing it with other people. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ನಡೆಯದಂತ ಸಿದ್ಧಾಂತವು ಬೇರೆಯವ್ರ ಜೊತೆಯಲ್ಲಿ ಹೇಳಿಕೊಂಡು ಪ್ರಯೋಜನವಿಲ್ಲ. And particularly in the area of religion, there are many theories. ಮುಖ್ಯವಾಗಿ ಧರ್ಮಕ್ಕೆ ಸಂಬಂಧಪಟ್ಟು ಅನೇಕ ಸಿದ್ಧಾಂತಗಳಿವೆ. No one has seen God at any time. ದೇವರನ್ನು ಯಾರು ಎಂದೂ ಕಂಡಿಲ್ಲ. And so, if we go by our own understanding of what God is like, we will be wrong. ದೇವರು ಯಾವ ರೀತಿಯಾಗಿದ್ದಾನಂತ ಹೇಳಿ ನಮ್ಮ ಸ್ವಂತ ತಿಳುವಳಿಕೆಗೆ ಅನುಸಾರವಾಗಿ ನಾವು ಸಾಗೋದಾದ್ರೆ ನಾವು ತಪ್ಪುವವರಾಗಿರುತ್ತೇವೆ. Think, for example, ಉದಾಹರಣೆಗಾಗಿ ಯೋಚಿಸ್ರಿ. 10 different people, none of whom have seen an elephant, try to draw the picture of an elephant. What will be the result? ಆನೆಯನ್ನು ನೋಡಿದಂತ 10 ಜನರು ಅದನ್ನು ಚಿತ್ರರೂಪದಲ್ಲಿ ಬಿಡಿಸುವ ಬಯಸೋದಾದ್ರೆ ಅದು ಯಾವ ರೀತಿಯಾಗಿರ್ತದೆ? Remember, none of them have seen an elephant in their life or even a picture. ನೆನಪಿನಲ್ಲಿ ಇಟ್ಕೊಳ್ರಿ, ಆನೆ ಚಿತ್ರವನ್ನು ನೋಡಿಲ್ಲ, ಆನೆಯನ್ನು ಆ 10 ಜನರಲ್ಲಿ ಯಾರೂ ನೋಡಿಲ್ಲ. All 10 of them will draw different pictures, none of which will look like an elephant. ಈ 10 ಜನರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಆ ಚಿತ್ರ ಬಿಡಿಸ್ತಾರೆ, ಯಾವುದು ಕೂಡ ಆನೆ ಇದ್ದಂಗೆ ಇರೋದಿಲ್ಲ. And that's the reason why we have so many different concepts of God, because no one has seen God. ಈ ಕಾರಣದಿಂದಲೇ ಅನೇಕ ವಿಧವಾದಂತ ವಿಚಾರಗಳು ದೇವರ ಬಗ್ಗೆ ಇದೆ, ಯಾಕೆಂದ್ರೆ ಯಾರು ದೇವರನ್ನು ಕಂಡಿಲ್ಲ. So we must start with ourselves. ಆದ ಕಾರಣ ನಾವು ನಮ್ಮ ವಿಷಯದಲ್ಲಿ ನಾವು ಪ್ರಾರಂಭ ಮಾಡಬೇಕು. There are certain things that we know. ಕೆಲವು ಸಂಗತಿಗಳು ನಮಗೆ ಗೊತ್ತಿದೆ. For example, ಉದಾಹರಣೆಗೆ, we know that a human being is more valuable than an animal. ಮಾನವ ಜೀವಿಯು ಪ್ರಾಣಿಗಿಂತಲೂ ಬಹು ಬೆಲೆಯುಳ್ಳದಂತ ನಮಗೆ ಗೊತ್ತಿದೆ. For example, if you kill a rat, ಉದಾಹರಣೆಗೆ ಒಂದು ಇಲಿಯನ್ನು ನಾವು ಕೊಂದು or even a dog, ನಾಯಿಯನ್ನು ಕೊಂದರೆ that is not as serious a crime as killing a baby. ಒಂದು ಶಿಶುವನ್ನು ಕೊಲ್ಲುವಷ್ಟು ಅದು ಅಂತ ದೊಡ್ಡ ಅಪರಾಧವೇನೂ ಅಲ್ಲ. If a car runs over a cat, nobody is as upset. ಒಂದು ಕಾರು ಇಲಿಯ ಮೇಲೆ ಅದು ಚಲಿಸಿ ಹೋಗೋದಾದ್ರೆ ಯಾರು ಬೇಸರ ಪಟ್ಟುಕೊಳ್ಳೋದಿಲ್ಲ, as they would be upset if you ran over a child or a boy or a girl. ಆದ್ರೆ ಅದೇ ಸಂದರ್ಭದಲ್ಲಿ ಒಂದು ಮಗು ಅಥವಾ ಬಾಲಕಿಯ ಮೇಲೆ ವಾಹನ ಚಲಿಸೋದಾದ್ರೆ ಬೇಸರ ಪಟ್ಟುಕೊಳ್ತಾರೆ. So whatever we may say, deep down in our heart we know that a human being is more valuable than even an animal. ಹೌದ್ರಿ, ಅದೇ ಕಾರಣದಿಂದ ನಾವು ಏನೇ ಹೇಳಿದ್ರು ಕೂಡ ಮಾನವ ಜೀವಿ ಒಂದು ಇಲಿ ಅಥವಾ ಯಾವುದೇ ಪ್ರಾಣಿಗಿಂತಲೂ ಹೆಚ್ಚು ಬೆಲೆ ಉಳ್ಳದಾಗಿದೆ. We eat meat of animals, but nobody would think of killing men to eat them. ಪ್ರಾಣಿಗಳ ಮಾಂಸವನ್ನು ಜನರು ತಿನ್ನುತ್ತಾರೆ, ಆದರೆ ಯಾರು ಕೂಡ ಮನುಷ್ಯರನ್ನು ಕೊಂದು ತಿನ್ನೋದಿಲ್ಲ. What is the reason for this difference? ಈ ವ್ಯತ್ಯಾಸಕ್ಕೆ ಕಾರಣ ಏನು? Why is man, a human being, more valuable than an animal? ಮಾನವ ಜೀವಿ ಪ್ರಾಣಿಗಿಂತಲೂ ಯಾಕೆ ಹೆಚ್ಚು ಅಮೂಲ್ಯನು ಬೆಲೆಯುಳ್ಳವನಾಗಿದ್ದಾನೆ? The animals have got 2 eyes, we've got 2 eyes. ಪ್ರಾಣಿಗಳಿಗೆ 2 ಕಣ್ಣುಗಳು, ನಮಗೂ 2 ಕಣ್ಣುಗಳು. They've got 2 ears, we got 2 ears. ಅವುಗಳಿಗೆ 2 ಕಿವಿಗಳಿವೆ, ನಮಗೂ 2 ಕಿವಿಗಳಿವೆ. We've got 2 hands and 2 legs, and they've got 4 legs or something similar. ನಮಗೆ 2 ಕೈ 2 ಕಾಲುಗಳು ಇರುವಂತೆ ಅವು ಕೂಡ 4 ನಡೆಯೋದಕ್ಕಿವೆ. They've got heads and stomachs and hearts, and we've got heads and stomachs and hearts. ನಮಗೆ ಹೃದಯ, ತಲೆ, ಹೊಟ್ಟೆ ಇದ್ದಂತೆ ಅವುಗಳಿಗೂ ಕೂಡ ಇವೆ. The reason is there is something in us as human beings which no animal has. ಅದಕ್ಕೆ ಕಾರಣ ಒಂದು ಏನಂದ್ರೆ
ಪ್ರಾಣಿಗಳಿಗೆ ಇಲ್ಲದಂತದ್ದು ನಮಗೆ ಏನೋ ಒಂದಿದೆ. What is it we have which ನಮಗಿರುವಂತದ್ದು the animals don't have? ಪ್ರಾಣಿಗಿಲ್ಲದಂತದ್ದು ನಮಗಿರುವಂತದ್ದು That is a conscience. ಅದು ಮನಸ್ಸಾಕ್ಷಿ. Something that tells us something we are doing is right or wrong. ನಾವು ಮಾಡುವಂತದ್ದು ಸರಿಯೋ ತಪ್ಪೋ ಎಂಬುದಾಗಿ ಹೇಳುವಂತ ಒಂದು. Even a little child has it. ಚಿಕ್ಕ ಮಗುವಿಗೂ ಅದಿದೆ. When a child does something wrong, it immediately feels guilty. ಒಂದು ಮಗು ತಪ್ಪು ಮಾಡುವಾಗ ಕೂಡಲೇ ಅಪರಾಧ ಮನಸ್ಸಾಕ್ಷಿ ಬರ್ತದೆ. It knows it's done something wrong. ಆ ಮಗುಗೆ ಗೊತ್ತು ಏನೋ ತಪ್ಪು ಮಾಡಿದೆ ಅಂತ ಹೇಳಿ. It may not admit it, it may try to cover it up, but it knows in its heart it's done something wrong. ಆ ಮಗು ಒಪ್ಪಿಕೊಳ್ಳದೆ ಹೋಗಬಹುದು, ಆದರೂ ಕೂಡ ಆ ಮಗುವಿಗೆ ಗೊತ್ತಿದೆ ಏನೋ ಒಂದು ತಪ್ಪು ಮಾಡಿದೆ ಅಂತ ಹೇಳಿ. That's because of a conscience. ಅದಕ್ಕೆ ಕಾರಣ ಏನಂದ್ರೆ ಮನಸ್ಸಾಕ್ಷಿ. And it's got nothing to do with education or religion. ಅದು ವಿದ್ಯಾಭ್ಯಾಸ ಇಲ್ಲದೆ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. It's got to do with the fact of the way we are created. ನಾವು ಯಾವ ರೀತಿಯಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೋ ಅದಕ್ಕೆ ಸಂಬಂಧಪಟ್ಟದ್ದಿದು. Because you can go to the jungles and even there you'll find little children have this conscience. ಯಾಕಂದ್ರೆ ಅಡವಿಗೆ ಹೋದ್ರೂ ಕೂಡ ಚಿಕ್ಕ ಮಕ್ಕಳಲ್ಲಿ ಮನಸ್ಸಾಕ್ಷಿ ಎಂಬಂತದ್ದು ಇದೆ. But you never find that in the jungles among the animals. ಆದರೆ ಪ್ರಾಣಿಗಳಲ್ಲಿ ಇರುವಂತ ಅಡವಿಯಲ್ಲಿರುವಂತ ಪ್ರಾಣಿಗಳಲ್ಲಿ ಇದನ್ನು ನೀವು ಕಾಣಲಾರಿರಿ. See, if a lion or a tiger kills a man, they don't feel guilty about it. ಒಂದು ಸಿಂಹ ಅಥವಾ ಒಂದು ಹುಲಿ ಮನುಷ್ಯನನ್ನು ಕೊಂದು ಹಾಕೋದಾದ್ರೆ ಅಪರಾಧ ಮನಸ್ಸಾಕ್ಷಿ ಅದಕ್ಕೆ ಬರಲ್ಲ. You can train a dog or a cat at home to feel guilty about spoiling the floor in your house. ನಿಮ್ಮ ಮನೆಯಲ್ಲಿರುವಂತ ನೆಲವನ್ನು ಶುಚಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು ನಾಯಿಗೆ ಅಥವಾ ಬೆಕ್ಕಿಗೆ ತರಬೇತಿ ಕೊಡಬಹುದು. But it doesn't automatically feel guilty. You have trained it to feel guilty. ಆದರೆ ಅದು ಸ್ವಯಂ ನಿಯಂತ್ರಿತವಾಗಿ ಅದಕ್ಕೆ ಅಪರಾಧ ಮನಸ್ಸಾಕ್ಷಿ ಬರೋದಿಲ್ಲ, ಯಾಕಂದ್ರೆ ತರಬೇತಿ ಕೊಟ್ಟಿದ್ರಿ. If that same dog or cat were in the jungle, it would never feel guilty at all. ಒಂದು ವೇಳೆ ಅದೇ ನಾಯಿ ಬೆಕ್ಕು ಅಡವಿಯಲ್ಲಿರೋದಾದ್ರೆ ಅದಕ್ಕೆ ಅಪರಾಧ ಮನಸ್ಸಾಕ್ಷಿ ಬರ್ತಿರ್ಲಿಲ್ಲ. After it came to your home, you trained it to feel guilty when it does certain things. ಆದ್ರೆ ನಿಮ್ಮ ಮನೆಗೆ ಬಂದ ಮೇಲೆ ಆ ಪ್ರಾಣಿಗೆ ನೀವು ತರಬೇತಿ ಕೊಟ್ಟಿದ್ರಿಂದ ಅಪರಾಧ ಮನಸ್ಸಾಕ್ಷಿ ಬಂದಿದೆ. Now we can train people to feel guilty also. ಅದೇ ರೀತಿಯಾಗಿ ಮನುಷ್ಯರು ಕೂಡ ಅಪರಾಧ ಮನಸ್ಸಾಕ್ಷಿ ಹೊಂದುವಂತೆ ತರಬೇತಿ ಕೊಡಬಹುದು. But if you go to the jungles where they have no training, even there a newborn child can grow up and feel guilty automatically. ಆದ್ರೆ ಅದೇ ರೀತಿಯಾಗಿ ಒಂದು ಹೊಸದಾಗಿ ಹುಟ್ಟಿದಂತ ಮಗುಗೆ ನೀವು ತರಬೇತಿ ಕೊಡೋದಾದ್ರೆ ಅದಕ್ಕೂ ಕೂಡ ಅಂತ ಒಂದು ಮನಸ್ಸಾಕ್ಷಿಯನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. And out in the jungles where they have had no training, ಆದ್ರೆ ಅಡವಿಯಲ್ಲಿ ಎಲ್ಲಿ ತರಬೇತಿ ಇರಲು guilty. ಅಲ್ಲಿ ಮಗು ಅಪರಾಧ ಮನಸ್ಸಾಕ್ಷಿ without religion, without education. ವಿದ್ಯಾಭ್ಯಾಸವಿಲ್ಲದೆ ಧರ್ಮವಿಲ್ಲದೆ. Why is that? ಅದು ಯಾಕೆ? Because of a conscience. ಯಾಕಂದ್ರೆ ಮನಸ್ಸಾಕ್ಷಿಯ ದೆಸೆಯಿಂದ. Conscience is like a very sensitive weighing machine. ಈ ಮನಸ್ಸಾಕ್ಷಿ ಎಂಬಂತದ್ದು ಬಹು ಸೂಕ್ಷ್ಮವಾದಂತ ತೂಕದ ಯಂತ್ರದಂತಿದೆ. Small wrong, it will immediately register it. ಒಂದು ಚಿಕ್ಕ ತಪ್ಪು ಕೂಡಲೇ ದಾಖಲೆ ಆಗ್ತದೆ. But what can happen to this conscience over a period of years? ಆದರೆ ಈ ಮನಸ್ಸಾಕ್ಷಿಗೆ ಕೆಲವು ವರ್ಷಗಳಾದ ಮೇಲೆ ಆಗುವಂತದೇನು? You keep on rejecting its voice. ಅದರ ಸ್ವರವನ್ನು ನೀವು ತಿರಸ್ಕರಿಸ್ತಾ ಹೋಗೋದಾದ್ರೆ after some time it's no longer so sensitive, this weighing machine. ಸ್ವಲ್ಪ ಕಾಲ ಆದ್ಮೇಲೆ ಈ ತೂಕದ ಯಂತ್ರಕ್ಕೆ ಅದು ಸೂಕ್ಷ್ಮವಾಗಿರೋದಿಲ್ಲ. It just does not register those wrongs that it registered earlier. ಮುಂಚೆ ದಾಖಲೆ ಮಾಡಿದಂತ ಆ ತಪ್ಪುಗಳನ್ನು ಈಗ ಅದು ದಾಖಲೆ ಮಾಡೋದಿಲ್ರಿ. And then we can say such a person's conscience is dying. ಅಂಥವರ ಮನಸ್ಸಾಕ್ಷಿ ಸಾಯುತ್ತಿದೆ ಅಂತ ಹೇಳ್ಬೋದು. Or we can use another example. ಇನ್ನೊಂದು ದೃಷ್ಟಾಂತ, like our skin, it's very sensitive when we are born. ನಮ್ಮ ಚರ್ಮವು ಹುಟ್ಟಿದಾಗ ಬಹು ಸೂಕ್ಷ್ಮವಾಗಿರ್ತದೆ. But as we grow older, that skin is no longer so sensitive. ನಾವು ಬೆಳೆದು ಬರ್ತಾ ಇರುವಾಗ ಅಷ್ಟೇನು ಅದು ಸೂಕ್ಷ್ಮವಾಗಿರೋದಿಲ್ರಿ. You look at a little baby's foot. ಒಂದು ಚಿಕ್ಕ ಮಗುವಿನ ಅಂಗಾಲನ್ನು ನೋಡಿರಿ. And it's very sensitive. It's just tiny pinprick. It'll feel it immediately. ಅದು ಬಹು ಸೂಕ್ಷ್ಮವಾಗಿರ್ತದೆ. ಯಾಕಂದ್ರೆ ಒಂದು ಚಿಕ್ಕ ಮುಳ್ಳನ್ನು ತಕೊಂಡು ಅದಕ್ಕೆ ನಟ್ಟಿದ್ರೆ ಅದಕ್ಕೆ ಬೇಗನೆ ಸ್ಪಷ್ಟವಾಗ್ತದೆ. ಆದರೆ after that child has walked and after 20-30 years you look at your feet, it's so hard, even a pin you don't feel.
ಆ ಮಗು ಬೆಳೆದು 20-30 ವರ್ಷಗಳಾದ ಮೇಲೆ ಆ ಮಗುವಿನ ಆ ವ್ಯಕ್ತಿಯ ಪಾದಕ್ಕೆ ನಾವು ಮುಳ್ಳು ಚುಚ್ಚುವುದಾದ್ರೆ ಸೂಕ್ಷ್ಮತೆ ಇರೋದಿಲ್ಲ, become hard. ಕಠಿಣವಾಗಿದೆ. The conscience is like that. ಮನಸ್ಸಾಕ್ಷಿಯು ಅದೇ If you ರೀತಿಯಾಗಿದೆ. listen to it over a period of time, it can become hard. ನೀವು ಆ ಮನಸ್ಸಾಕ್ಷಿಯ ಸ್ವರಕ್ಕೆ ಕಿವಿಗೊಡದೆ ಹೋದ್ರೆ ಕಠಿಣವಾಗ್ತದೆ. And think of the disease called leprosy. ಈ ಕುಷ್ಠರೋಗದ ಬಗ್ಗೆ ಯೋಚಿಸಿರಿ. When a person gets leprosy, he does not have any sensation at all in that place. ಆ ಒಬ್ಬ ವ್ಯಕ್ತಿಗೆ ಕುಷ್ಠವು ಹತ್ತಿದಾಗ ಆ ಸ್ಥಳದಲ್ಲಿ ಆ ಕ್ಷೇತ್ರದಲ್ಲಿ ಸ್ಪಷ್ಟತೆ ಸೂಕ್ಷ್ಮತೆ ಇರೋದಿಲ್ಲ. You can even scratch it, you won't feel anything. ಒಂದು ಗೆರಿದ್ರು ಕೂಡ ಏನಾದ್ರೂ ಚುಚ್ಚಿದ್ರು ಅದು ಸ್ವಸ್ಥತೆ ಸೂಕ್ಷ್ಮತೆ ಇರೋದಿಲ್ಲ. There are people with leprosy whose toes are bitten off by rats in the night and they don't even feel it. ಕುಷ್ಠರೋಗಿಗಳ ಕಾಲನ್ನು ಕೂಡ ಬೆರಳನ್ನು ಕೂಡ ಇಲಿಗಳು ಕಚ್ಚಿದ್ರು ಅದಕ್ಕೆ ಅವರಿಗೆ ಗೊತ್ತಾಗೋದಿಲ್ಲಂತೆ. And a person's conscience can become like that, where it doesn't feel when it does something wrong. ಏನಾದರೂ ತಪ್ಪನ್ನು ಮಾಡಿದ ಮೇಲೆ ಒಬ್ಬ ವ್ಯಕ್ತಿಯ ಮನಸ್ಸಾಕ್ಷಿ ಕೂಡ ಅದೇ ರೀತಿಯಾಗಿ ಸೂಕ್ಷ್ಮತೆಯನ್ನು ಕಳ್ಕೊಂಡು That's not the way anybody is born. ಆದ್ರೆ ಹುಟ್ಟುವಾಗ ಯಾರು ಆ ರೀತಿಯಾಗಿ ಹುಟ್ಟೋದಿಲ್ರಿ. See, a murderer may not feel when he kills someone. ಒಬ್ಬ ಕೊಲೆಗಾರನು ಯಾರನ್ನಾದ್ರೂ ಕೊಂದರೆ ಅವನಿಗೆ ಆ ಭಾವನೆ ಇರೋದಿಲ್ಲ. Because maybe he has killed 50, 100, 200 people already. ಒಂದು ವೇಳೆ ಈಗಾಗಲೇ ಅವನು 50-100 ಜನರನ್ನು ಕೊಂದು ಹಾಕಿರಬಹುದು. But he was not like that when he was born. ಆದ್ರೆ ಹುಟ್ಟಿದಾಗ ಅವನು ಹಾಗಿರ್ಲಿಲ್ಲ. When he was born, even a small little lie, he would feel in his conscience something is wrong. ಅವನು ಹುಟ್ಟಿದಾಗ ಒಂದು ಚಿಕ್ಕ ಸುಳ್ಳು ಹೇಳಿದ್ರು ಅವನ ಮನಸ್ಸಾಕ್ಷಿಗೆ ಅದು ಸ್ಪರ್ಶತೆ ಆಗ್ತಿತ್ತು. After he has done so much wrong over so many years, he doesn't feel that anymore. ಆದರೆ ಎಷ್ಟೋ ವರ್ಷಗಳ ನಂತರ ಅವನು ತಪ್ಪನ್ನು ಮಾಡುತ್ತಾ ಸಾಗಿದ ತರುವಾಯ ಆ ಒಂದು ಸೂಕ್ಷ್ಮತೆಯನ್ನು ಹೊಂದೋದಿಲ್ಲ. Now, this conscience proves that man is of a higher order of creation than all animals. ಈ ಮನಸ್ಸಾಕ್ಷಿಯ ಸೂಕ್ಷ್ಮತೆಯು ಮನುಷ್ಯನು ಎಲ್ಲಾ ಪ್ರಾಣಿಗಳಿಗಿಂತಲೂ ಉನ್ನತ ಕ್ರಮದವನಾಗಿದ್ದಾನಂತ ರುಜುಪಡಿಸ್ತಾನೆ. And we can say that that conscience is the voice of God in our heart. ಆದ ಕಾರಣ ನಮ್ಮ ಹೃದಯದಲ್ಲಿರುವಂತ ದೇವರ ಸ್ವರವೇ ಈ ಮನಸ್ಸಾಕ್ಷಿ ಅಂತ ಹೇಳ್ಬೋದು. And from there we can find our way to God. ಅಲ್ಲಿಂದ ನಾವು ದೇವರ ಕಡೆಗೆ ಮಾರ್ಗವನ್ನು ಕಂಡುಹಿಡಿಯಲು ಸಾಧ್ಯ. Even though we haven't seen him. ಆತನನ್ನು ನೋಡದೇ ಇದ್ರೂ ಸಹ. But the only one who will find the right way is the one who listens to the voice of his conscience. ಆದರೆ ಆ ಸರಿಯಾದ ಮಾರ್ಗವನ್ನು ದೇವರ ಕಡೆಗೆ ಕಂಡುಹಿಡಿಯೋನು ಯಾರಂತ ಹೇಳಿದ್ರೆ ತನ್ನ ಮನಸ್ಸಾಕ್ಷಿಯ ಸ್ವರಕ್ಕೆ ಕಿವಿಗೊಡುವವನು. If we are careless, then we will never find God. ನಾವು ಅಜಾಗೃತಿಯುಳ್ಳವರಾಗಿದ್ರೆ ದೇವರನ್ನು ಕಂಡುಕೊಳ್ಳಲಾರೆವು. If we reject this voice of conscience, we may even go astray and find something wrong. ನಾವು ಈ ಮನಸ್ಸಾಕ್ಷಿಯ ಸ್ವರವನ್ನು ತಿರಸ್ಕರಿಸಿದ್ರೆ ನಾವು ದಾರಿ ತಪ್ಪುವವರಾಗಿರುತ್ತೇವೆ. We can get in touch with demons and the devil if we are not sincere and don't listen to the voice of our conscience. ನಾವು ಮನಸ್ಸಾಕ್ಷಿಯ ಸ್ವರವನ್ನು ಕೇಳಿ ಪ್ರಾಮಾಣಿಕರಾಗಿ ಇಲ್ಲದೆ ಹೋದ್ರೆ ನಾವು ದೆವ್ವಗಳ ಪಿಶಾಚಿಕವಾದಂತವುಗಳಿಗೆ ನಾವು ಒಳಪಡ್ತೇವೆ. If we are sincere and we listen to the voice of conscience, it will definitely lead us to the true God. ನಾವು ಯಥಾರ್ಥರಾಗಿದ್ದು ಮನಸ್ಸಾಕ್ಷಿಯ ಸ್ವರಕ್ಕೆ ಕಿವಿಗೊಟ್ರೆ ಖಂಡಿತವಾಗಿ ದೇವರ ಕಡೆಗೆ ನಾವು ಮಾರ್ಗವನ್ನು ಕಂಡುಹಿಡಿಯುತ್ತೇವೆ. So we have to say that if people have got different understandings of God, it's because they have not been faithful to the voice of their conscience. ಒಬ್ಬ ವ್ಯಕ್ತಿ ಅಥವಾ ಜನರು ಅವರು ದೇವರ ಕಡೆಗೆ ಮಾರ್ಗವನ್ನು ಕಂಡು ಹಿಡಿಯಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ತಮ್ಮ ಮನಸ್ಸಾಕ್ಷಿಯ ಸ್ವರಕ್ಕೆ ಅವರು ಸೂಕ್ಷ್ಮವಾಗಿ ಇರಲಿಲ್ಲ ಅಂತ ಅರ್ಥ. Now what does our conscience tell us? ನಮ್ಮ ಮನಸ್ಸಾಕ್ಷಿ ಏನ್ ಹೇಳ್ತದ್ರಿ? It tells us first of all that we are guilty. ಮೊಟ್ಟ ಮೊದಲನೇದಾಗಿ ನಮ್ಮ ಮನಸ್ಸಾಕ್ಷಿ ಹೇಳುವಂತದ್ದು ನಾವು ಅಪರಾಧಿಗಳು ಅಂತ. Think of a little child. ಒಂದು ಮಗುವಿನ ಬಗ್ಗೆ ಯೋಚಿಸ್ರಿ. If it's done something wrong, ಆ ಮಗು ಏನಾದ್ರೂ ತಪ್ಪು ಮಾಡಿದ್ರೆ mother asks that child, have you done something wrong? ತಾಯಿ ಮಗುವಿಗೆ ಕೇಳ್ತಾಳೆ, ಏನಾದ್ರು ತಪ್ಪು ಮಾಡಿದ್ಯಾ? Did you do this particular thing which I told you not to do? ನಾನು ಮಾಡಬಾರ್ದಂತ ಹೇಳಿದ್ನಲ್ಲ ಅದನ್ನ ಮಾಡಿದ್ಯಾ ನೀನು? And the child says, no, I didn't do it. ಮಗು ಹೇಳ್ತದೆ, ಇಲ್ಲ ನಾನು ಮಾಡಿಲ್ಲಮ್ಮ. But when you look at its face, you know it's feeling guilty. ಆದ್ರೆ ಆ ಮಗುವಿನ ಮುಖವನ್ನು ನಾವು ಗಮನಿಸುವುದಾದ್ರೆ ಅಪರಾಧ ಮನಸ್ಸಾಕ್ಷಿಯನ್ನು ಕಾಣುತ್ತೇವೆ. Because a little 2-year-old child cannot hide its guilt from its face. It's very clear. ಯಾಕಂದ್ರೆ 2 ವಯಸ್ಸಿನ ಮಗು
ಅಪರಾಧ ಮನಸಾಕ್ಷಿಯನ್ನು ತನ್ನ ಮುಖದಿಂದ ಮರೆ ಮಾಡ್ಲಿಕ್ಕೆ ಆಗೋದಿಲ್ಲ. You ask it a few times, it will become more and more guilty. ಕೆಲವು ಸಾರಿ ಇನ್ನು ಕೆಲವು ಸಾರಿ ಕೇಳ್ತಾನೆ ಹೋಗೋದಾದ್ರೆ ಹೆಚ್ಚು ಮನಸಾಕ್ಷಿ And ಬರ್ತದೆ. finally, it will admit that it did it. ಕೊನೆಗೆ ಮಗು ಒಪ್ಕೊಳ್ತದೆ, ಹೌದು ತಪ್ಪು But ಮಾಡಿದ್ದೇನೆ. that same child, ಅದೇ ಮಗು after it grows up to 20-25 years old, 20-25 ವಯಸ್ಸು ಆದ ಮೇಲೆ and it has told lies so many times, ಎಷ್ಟೋ ಸಾರಿ ಸುಳ್ಳು ಹೇಳಿದ ಮೇಲೆ, now by the time it's 25 years old, it has become such a perfect liar that there's no change of expression in the face when it tells a lie. 25 ವಯಸ್ಸು ಆದ ಮೇಲೆ ಸುಳ್ಳು ಹೇಳಿ ಹೇಳಿ ನಿಪುಣನಾದದರಿಂದ ಮುಖದ ಮೇಲೆ ಯಾವುದೇ ಭಾವನೆಗಳು ವ್ಯಕ್ತಪಡಿಸೋದಿಲ್ಲ. So, when you talk to this 25-year-old and say, did you do this? ಈ 25 ವಯಸ್ಸಿನವರಿಗೆ ನೀವು ಕರೆದು ಇದನ್ನು ಮಾಡಿದ್ದೀರಾ ಅಂತ ಹೇಳಿದ್ರೆ, Even though he may have done it, ಮಾಡಿದ್ರೂ ಕೂಡ ಆ ವ್ಯಕ್ತಿ he can say, no, I didn't do it. I don't know anything about it. ಆ ವ್ಯಕ್ತಿ ಹೇಳ್ಬೋದು, ಇಲ್ಲ ನಾನು ಮಾಡಿಲ್ಲ, ನನಗೆ ಗೊತ್ತೇ ಇಲ್ಲ. He can speak in such a convincing way that his face looks as if he's speaking the truth. ಆ ವ್ಯಕ್ತಿ ಸತ್ಯವನ್ನೇ ಆಡುವಂತ ರೀತಿಯಲ್ಲಿ ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಮಾತಾಡಬಹುದ್ರಿ. This is one of the clearest examples of how men kill their conscience. ಮನುಷ್ಯರು ಯಾವ ರೀತಿಯಾಗಿ ತಮ್ಮ ಮನಸಾಕ್ಷಿಯನ್ನು ಕೊಲ್ಲುತ್ತಾರೆ ಎಂಬುದಕ್ಕೆ ಇದು ಸ್ಪಷ್ಟವಾದಂತ ಒಂದು ದೃಷ್ಟಾಂತ. All men, ಎಲ್ಲ ಜನರು, all human beings. ಎಲ್ಲ ಮಾನವೀಯ ಜನರು. See, all people may not commit murder, ಎಲ್ಲರೂ ನೋಡ್ರಿ ಕೊಲೆ ಮಾಡ್ಲಿಕ್ಕೆ ಇಲ್ಲ, but all human beings tell lies. ಆದರೆ ಎಲ್ಲ ಮಾನವ ಕುಲದವರು ಅವರು ಸುಳ್ಳು ಹೇಳ್ತಾರೆ. In telling lies, we see one of the clearest proofs that a man has killed his conscience. ಸುಳ್ಳು ಹೇಳೋದ್ರಲ್ಲಿ ಒಬ್ಬ ಮನುಷ್ಯನು ತನ್ನ ಮನಸಾಕ್ಷಿಯನ್ನು ಕೊಂದಿದ್ದಾನೆ ಎಂಬುದನ್ನು That's ತಿಳ್ಕೊಳ್ಬಹುದು. one of the main reasons why they cannot know the true God. ಈ ಕಾರಣದಿಂದ ಅವರು ಸತ್ಯ ದೇವರನ್ನು ಅರಿಯದವರಾಗಿದ್ದಾರೆ. But ಆದರೆ if we listen to the voice of conscience, ಆದ್ರೆ ನಾವು ಮನಸಾಕ್ಷಿಯ ಸ್ವರಕ್ಕೆ ಕಿವಿಗೊಟ್ರೆ it'll tell us you are guilty. ನೀನು ಅಪರಾಧ ಮನಸಾಕ್ಷಿ ಅಂತ ಅದು ಹೇಳ್ತದೆ. And it's telling each of you right now that you are guilty. ಈಗ ಪ್ರತಿಯೊಬ್ಬೊಬ್ಬರಿಗೂ ಅದು ಹೇಳ್ತಾ ಇದೆ, ನೀನು ಅಪರಾಧಿ. And you have to answer to God, your conscience says. ನಿಮ್ಮ ಮನಸಾಕ್ಷಿ ಹೇಳ್ತದೆ, ದೇವರಿಗೆ ನೀನು ಉತ್ತರ ಕೊಡು. There may be many things you did which nobody knows about. ನಿಮ್ಮ ಜೀವಿತದಲ್ಲಿ ಮಾಡಿದಂತ ಅನೇಕ ಸಂಗತಿಗಳಿರ್ಬೋದು, ಯಾರಿಗೂ ಗೊತ್ತಿಲ್ರಿ ಅದು. But people may not know about it, but God in heaven knows everything. ಜನರಿಗೆ ಒಂದ್ ವೇಳೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಪರಲೋಕದಲ್ಲಿರುವ ದೇವರಿಗೆ ಗೊತ್ತು. Everything that we did in our life, ನಮ್ಮ ಜೀವಿತದಲ್ಲಿ ಮಾಡಿದಂತ ಪ್ರತಿಯೊಂದನ್ನು, right from the time we are born, ನಾವು ಹುಟ್ಟಿದಂದಿನಿಂದ ಮಾಡಿದ್ದು, is being recorded in our memory. ನಮ್ಮ ಜ್ಞಾಪಕದ ಪಟ್ಟಿಯಲ್ಲಿ ಅದು ದಾಖಲೆಯಾಗಿದೆ. It is being recorded. ಅದರ ದಾಖಲೆ ಮನಸ್ಸಿನಲ್ಲಿ ಆಗಿದೆ. Just like a videotape, ಯಾವ ರೀತಿಯಾಗಿ ಒಂದು ವಿಡಿಯೋ ಟೇಪ್ ಇದೆಯೋ, recording everything all the time. ಎಲ್ಲವನ್ನು ಯಾವಾಗಲೂ ಅದು ದಾಖಲೆ ಮಾಡುತ್ತಾ ಇದೆ. And just like a videotape, you can rewind it and play the whole thing right from the beginning. ಯಾವ ರೀತಿಯಾಗಿ ಒಂದು ವಿಡಿಯೋ ಟೇಪ್ ನಲ್ಲಿ ಅದನ್ನ ಹಿಂದಿರುಗಿ ಮತ್ತೆ ತಿರುಗಿಸಿ ಮೊದಲಿಂದ ನಾವು ಹಾಕಿ ನೋಡಬಹುದಲ್ಲ, In the same way, ಅದೇ ರೀತಿಯಾಗಿ one day when you and I stand before God, ಒಂದು ದಿವಸ ನೀವು ನಾನು ದೇವರ ಮುಂದೆ ನಿಲ್ಲುವಾಗ the videotape in our memory is going to be rewound and everything is going to be played back, our whole life. ನಮ್ಮ ಜ್ಞಾಪಕದಲ್ಲಿ ಇರುವಂತ ಆ ಎಲ್ಲವೂ ಕೂಡ ಆ ಒಂದು ದಿವಸ ಅದು ಮುಂದೆ ದಾಖಲೆಯಾಗಿ ಪ್ರದರ್ಶಿಸಲ್ಪಡ್ತದೆ. We can't hide anything from God. ಆಗ ನಾವು ದೇವರ ಮುಂದೆ ಏನು ಮರೆ ಮಾಡಲಾರೆವು. The day of judgment, when everything is played back, we won't be able to hide it from other people also. ದೇವರ ನ್ಯಾಯ ತೀರ್ಪಿನ ದಿನದಂದು ಎಲ್ಲವೂ ಸ್ಪಷ್ಟಪಡಿಸಿದಾಗ ಜನರ ಮುಂದೆ ಕೂಡ ನಾವು ಮರೆ ಮಾಡಲಾರೆವು. And in that day, it will be clear how many wrong things we did by suppressing the voice of our conscience. ನಮ್ಮ ಮನಸಾಕ್ಷಿಯ ಸ್ವರವನ್ನು ಅಮುಕಿ ನಾವು ಎಲ್ಲವನ್ನು ಹೇಗೆ ಮಾಡಿದೆ ಎಂಬುದಾಗಿ ಆ ದಿನದಲ್ಲಿ ನಮಗೆ ಸ್ಪಷ್ಟಪಡಿಸಲ್ಪಡುತ್ತದೆ. Now, if God did not love us, he would leave us in this condition and allow us to be judged. ಒಂದು ವೇಳೆ ದೇವರು ನಮ್ಮನ್ನು ಪ್ರೀತಿ ಮಾಡದೇ ಇದ್ರೆ ನಮ್ಮನ್ನು ಇಂಥ ಪರಿಸ್ಥಿತಿಯಲ್ಲಿ ಹಾಗೆ ಬಿಟ್ಟು ಬಿಡ್ತಿದ್ದನು. But he loves us. ಆದ್ರೆ ಆತನು ಪ್ರೀತಿಸುತ್ತಾನೆ. See, God is a very righteous and just God. ನೋಡ್ರಿ, ದೇವರು ನೀತಿವಂತನೂ ನ್ಯಾಯವಂತನೂ ಆಗಿದ್ದಾನೆ. Some people say, well, if God is so loving, why doesn't he just forgive us? ಕೆಲವರು ಹೇಳ್ತಾರೆ, ಒಂದು ವೇಳೆ ದೇವರು ಪ್ರೀತಿ ಸ್ವರೂಪನಾದ್ರೆ ನಮ್ಮನ್ನ ಯಾಕೆ ಕ್ಷಮಿಸಬಾರದು? Now let me take an example. ಒಂದು ದೃಷ್ಟಾಂತ ತಗೊಳ್ರಿ. Supposing I am a judge. ಉದಾಹರಣೆಗೆ ನಾನು ನ್ಯಾಯಾಧಿಪತಿ. My own son
comes in court one day for some wrong thing that he did. ನ್ಯಾಯಾಲಯದಲ್ಲಿ ನನ್ನ ಸ್ವಂತ ಮಗನು ಒಂದು ದಿವಸ ತಪ್ಪು ಮಾಡಿ ಬರ್ತಾನೆ. I love him very much. ನಾನು ಅವನನ್ನು ಪ್ರೀತಿಸುತ್ತೇನೆ. But can I let him go because I love him? ನಾನು ಆತನನ್ನು ಪ್ರೀತಿಸ್ತಾ ಇರೋದ್ರಿಂದ ಹಾಗೆ ಬಿಟ್ಟು ಹೋಗಬಹುದು? Everybody will object because that's injustice. ಎಲ್ಲರೂ ಆಕ್ಷೇಪಣೆ ಮಾಡ್ತಾರೆ, ಯಾಕಂದ್ರೆ ಅದು ಅನ್ಯಾಯ. They'll say this judge was partial and he forgave his son and let him go just because he was his son. ಅವನು ತನ್ನ ಮಗನಾಗಿರೋದ್ರಿಂದ ಈ ನ್ಯಾಯಾಧಿಪತಿ ಪಕ್ಷಪಾತಿ ತೋರಿಸಿದಾನಂತ ಹೇಳ್ಬಹುದು ಜನರು. We know that most judges will not do that because they are fair and upright. ಯಾಕಂದ್ರೆ ಹೆಚ್ಚಿನ ಅಂಶ ನ್ಯಾಯಾಧಿಪತಿಗಳು ಹಾಗೆ ಮಾಡೋದಿಲ್ಲ, ಯಾಕಂದ್ರೆ ನ್ಯಾಯವಂತರಾಗಿರೋದ್ರಿಂದ. But what could a judge do supposing he has to fine his son a very large amount of money? ಒಂದು ವೇಳೆ ಬಹಳಷ್ಟು ಸಾಲ ಅಥವಾ ಬಹಳ ಹಣದ ಸಂಬಂಧಪಟ್ಟು ಮಗನಿಗೆ ಒಬ್ಬ ನ್ಯಾಯಾಧಿಪತಿ ಏನ್ Let's ಮಾಡ್ತಾನೆ? say for a particular crime the fine is 1 lakh. ಈಗ ಒಂದು rupees. ಅಪರಾಧಕ್ಕೆ 1 ಲಕ್ಷ ರೂಪಾಯಿ ದಂಡ So ವಿಧಿಸಲ್ಪಟ್ಟಿದೆ. the judge has to say, I'm sorry, I have to fine you 1 lakh rupees even though you're my son. ನೀನು ನನ್ನ ಮಗನಾಗಿದ್ರು ಕೂಡ ನಾನು 1 ಲಕ್ಷ ರೂಪಾಯಿ ನಾನು ದಂಡ ವಿಧಿಸ್ತೇನಂತ ಆ ನ್ಯಾಯಾಧಿಪತಿ ಹೇಳ್ತಾರೆ. Nobody can complain that there was no justice done. ಅಲ್ಲಿ ಅನ್ಯಾಯ ಆಯ್ತು ಅಂತ ಯಾರು ಹೇಳೋದಿಲ್ರಿ. Then after that the judge can take off his robes ಅದಾದ ಮೇಲೆ ಆ ನ್ಯಾಯಾಧಿಪತಿ ತನ್ನ ವಸ್ತ್ರವನ್ನು ಕಳಚಿ and come down to his son as a father ಮಗನ ಬಳಿಗೆ ತಂದೆಯಂತೆ ಬಂದು and take out his checkbook and write the check for 1 lakh from his own money and give it to him. ತನ್ನ ಸ್ವಂತ ಚೆಕ್ ಬುಕ್ ನಿಂದ ಆತನು 1 ಲಕ್ಷ ರೂಪಾಯಿ ಸ್ವಂತ ಹಣವನ್ನು ಕೊಡ್ತಾನೆ ಮಗನಿಗೆ. And says, son, ಮಗನೇ ಅಂತ ಹೇಳಿ, I love you, here's the fine, go and pay it and be free. ನಿನ್ನನ್ನು ಪ್ರೀತಿಸ್ತೇನೆ, ಹೋಗಿ ಈ ದಂಡವನ್ನು ಕಟ್ಟಿಬಿಡು. You see what the judge did? ನೋಡ್ರಿ, ಆ ನ್ಯಾಯಾಧಿಪತಿ ಮಾಡಿದ್ದು, He was just. ಆತನು ನ್ಯಾಯವಂತನಾಗಿ Gave the full punishment. ಆತನು ಪೂರ್ಣ ಶಿಕ್ಷೆ But ಕೊಟ್ಟನು. because he loved his son, ಮಗನನ್ನು ಪ್ರೀತಿಸಿದರಿಂದ paid that punishment himself. ತಾನೇ ಆ ಕ್ರಯವನ್ನು ದಂಡವನ್ನು ಕಟ್ಟಿಬಿಟ್ಟನು. This is what God has also done for us. ಇದನ್ನೇ ದೇವರು ಕೂಡ ನಮಗೋಸ್ಕರವಾಗಿ God ಮಾಡಿದ. can't let us go just because we say we are sorry. ನಾನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಆ ದೇವರು ಹಾಗೆ If ಬಿಡಬಹುದಾಗಿತ್ತು. my son says he's sorry, I can't let him go. ಆ ಒಂದು ಮಗನು ಒಂದು ವೇಳೆ ಆ ರೀತಿಯಾಗಿ ಕ್ಷಮಿಸು ವಿಷಾದಿಸ್ತೇನೆ ಅಂತ ಹೇಳಿದ್ರೆ ಆ ನ್ಯಾಯಾಧಿಪತಿ ಬಿಡೋದಿಲ್ಲ ಹಾಗೆ. Supposing my son says, okay, in future I'll do some good work. ಒಂದು ವೇಳೆ ಮಗನು ಭವಿಷ್ಯದಲ್ಲಿ ಒಳ್ಳೇದ್ ಮಾಡ್ತೀನಿ ಅಂತ ಹೇಳ್ತಾನಂತ ಇಟ್ಕೊಳ್ರಿ. Can we let a person go for what he did in the past just because he says in future I won't do it? ಭವಿಷ್ಯದಲ್ಲಿ ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿದಂತ ವ್ಯಕ್ತಿಯ ಗತಕಾಲದ ಬಗ್ಗೆ ಹಾಗೆ ಬಿಟ್ಬಿಡ್ತೀವ? Even our human sense of justice revolts against that. ಮಾನವೀಯವಾದಂತ ಒಂದು ನ್ಯಾಯವು ಕೂಡ ಅಂಥದ್ದನ್ನು ನಿರಾಕರಿಸ್ತದೆ. God is much more just than us. ಆದರೆ ದೇವರು ನಮಗಿಂತಲೂ ಎಷ್ಟೋ ಹೆಚ್ಚು ನ್ಯಾಯವಂತನು. Our sense of justice is a small fraction of God's infinite sense of justice. ದೇವರ ಅಪರಿಮಿತವಾದಂತ ನ್ಯಾಯದ ಮುಂದೆ ನಮ್ಮ ನ್ಯಾಯವು ಬಹು ಸ್ವಲ್ಪವೇ. So God cannot let us go just because we say we are sorry. ನಾವು ವಿಷಾದಿಸ್ತೇವೆ ಅಂತ ಹೇಳಿದ್ರ ಮಟ್ಟಿಗೆ ದೇವ್ರು ನಮ್ಮನ್ನು ಹಾಗೆ ಬಿಟ್ಟು ಸಾಧ್ಯ. God cannot let us go even if we say I'll do a lot of good works in future to atone for what I've done in the past. ಗತಕಾಲದಲ್ಲಿ ಮಾಡಿದ ತಪ್ಪಿಗೆ ಸರಿಪಡಿಸ್ತೀನಿ ಅಂತ ಹೇಳಿ ಭವಿಷ್ಯದಲ್ಲಿ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರು ದೇವರು ಬಿಡೋದಿಲ್ಲ. Saying I'm sorry, that's not enough. ಆದ ಕಾರಣ ವಿಷಾದಿಸ್ತೇನೆ ಅಂತ ಹೇಳಿದ್ರು ಸಾಲದು. Saying that I'll do a lot of good works in the future, that also doesn't take care of my past. ಭವಿಷ್ಯದಲ್ಲಿ ನಾನು ಬಹಳ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರು ನನ್ನ ಗತಕಾಲದ ಅದು If ಸರಿಪಡಿಸಲ್ಲ. a man has done a crime ಒಂದು ವೇಳೆ ಒಬ್ಬ which ಮನುಷ್ಯನ ಅಪರಾಧ deserves punishment, ಶಿಕ್ಷೆ ಆತನ even if he does many good works, that cannot atone for that crime. ಅನೇಕ ಒಳ್ಳೆ ಕೆಲಸ ಮುಂದೆ ಮಾಡಿದ್ರು ಕೂಡ ಹಿಂದೆ ಮಾಡಿದ ಪ್ರಾಯಶ್ಚಿತ್ತವಾಗೋದಿಲ್ಲ. So God cannot forgive us if we repent. ನಾವು ಆ ಮಾನಸಾಂತರ ಪಡೋದ್ರಿಂದ ಅಥವಾ And ಪಶ್ಚಾತ್ತಾಪ God ಪಡೋದ್ರಿಂದ cannot forgive us even if we do good works. ನಾವು ಒಂದು ವೇಳೆ ಒಳ್ಳೇದನ್ನು ಮಾಡ್ತೀವಿ ಅಂತ ಹೇಳಿದ್ರು ದೇವ್ರು All ಬಿಡೋದು. that is good. ಅವೆಲ್ಲ ಒಳ್ಳೇದೆ. But there must still be a punishment for what we did in the past. ಆದ್ರೆ ಗತಕಾಲದಲ್ಲಿ ನಾವು ಮಾಡಿದ್ದಕ್ಕೆ ಶಿಕ್ಷೆ ಇರಲೇಬೇಕು. And the only way God could do that is by taking that punishment himself. ತಾನಾಗಿಯೇ ದೇವರು ಆ ಶಿಕ್ಷೆಯನ್ನು ಹೊರೋದ್ರಿಂದ ಅದನ್ನ ದೇವರು ಮಾಡ್ಲಿಕ್ಕೆ ಸಾಧ್ಯ. If I commit a crime, ನಾನು ಅಪರಾಧ ಮಾಡಿದ್ರೆ God cannot put that punishment on him, ಆ ಇತರರ ಮೇಲೆ ದೇವರು ಆತನ ಹಾಕೋದಿಲ್ಲ, even if he's willing to take it. ಅದನ್ನ ತಕೊಳ್ಳಿ ಸಿದ್ಧವಾಗಿದ್ರು. See, if one person commits a murder, ಒಬ್ಬರು ಕೊಲೆ ಮಾಡ್ತಾರೆ ಅಂತ ಇಟ್ಕೊಳ್ರಿ, his father cannot say, okay, I'll hang in my son's place. ತಂದೆ ಬಂದು ಅವನ ಬದಲಾಗಿ ನನಗೆ ಮರಣ ಶಿಕ್ಷೆ ಕೊಡ್ರಿ ಅಂತ Even in a human court, they won't accept it. ಮಾನವ ನ್ಯಾಯಾಲಯದಲ್ಲಿ ಇದು ಆಕ್ಷೇಪಣೆ ಇಲ್ಲ.
But because God is the judge of the universe, ಆದರೆ ದೇವರು ವಿಶ್ವದ ನ್ಯಾಯವಂತನು, he himself could take that punishment. ಆತನು ತಾನೇ ಅದನ್ನು ಹೊತ್ತುಕೊಳ್ಳಲು ಸಾಧ್ಯ. And that is why God came to earth in the person of Jesus Christ. ಈ ಕಾರಣದಿಂದಲೇ ದೇವರು ಯೇಸು ಕ್ರಿಸ್ತನ ವ್ಯಕ್ತಿತ್ವದಲ್ಲಿ ಈ ಲೋಕಕ್ಕೆ ಬಂದನು. Nearly 2000 years ago. 2000 ವರ್ಷಗಳ ಹಿಂದೆ. And died to take the punishment for your sin and my sin. ನಿಮ್ಮ ಮತ್ತು ನನ್ನ ಪಾಪಗಳಿಗೋಸ್ಕರವಾಗಿ ಆತನು ಬಂದನು. So that we might never face that punishment. ಅಂತ ಶಿಕ್ಷೆ ನಾವು ಹೊಂದದೇ ಇರುವಂತೆ. We know that he came and that he took that punishment because after 3 days he rose up from the dead. ಯಾಕಂದ್ರೆ ಆತನು 3ನೇ ದಿವಸ ಆತನು ಪುನಃ ಮರಣದಿಂದ ಜೀವಿತನಾಗಿ ಎದ್ದುದರಿಂದ ಅದನ್ನು ರುಜುಪಡಿಸಿದನು. That's how we know that what he said was true. ಆತನು ಹೇಳಿದ್ದು ನಿಜ ಎಂಬುದನ್ನು ಹಾಗೆ ರುಜುಪಡಿಸಿದನ್ರಿ. Man has never conquered death. ಮನುಷ್ಯನು ಮರಣವನ್ನು ಆತನು ಜಯಿಸಲಿಲ್ಲ. But Jesus Christ came alive from the grave 3 days after he died. ಆದರೆ ಯೇಸು ಸತ್ತ 3ನೇ ದಿವಸ ಸಮಾಧಿಯಿಂದ ಎದ್ದನು. Now I can receive him. ಈಗ ಆತನನ್ನು ನಾನು ಸ್ವೀಕಾರ ಮಾಡಬಲ್ಲೆ. My son receives the check in the court. ನನ್ನ ಮಗನು ನ್ಯಾಯಾಲಯದಲ್ಲಿ ಆ ಚೆಕ್ ಅನ್ನು ಪಡ್ಕೊಂಡಂತೆ ಅವನು ಬಿಡುಗಡೆ ಹೊಂತಾನೆ. I can receive Jesus Christ into my life. ನಾನು ಕೂಡ ಯೇಸುವನ್ನು ನನ್ನ ಜೀವಿತದಲ್ಲಿ ಹೊಂದಲು ಸಾಧ್ಯ. Not a religion, ಧರ್ಮವನ್ನಲ್ರಿ, but the person, the living person of Jesus Christ. ಜೀವ ಸ್ವರೂಪನಾದ ಯೇಸು ಕ್ರಿಸ್ತನನ್ನು. He's the only one who died for the sins of the world. ಲೋಕ ಪಾಪಕ್ಕಾಗಿ ಸತ್ತ ವ್ಯಕ್ತಿ ಆತನೊಬ್ಬನು He's ಮಾತ್ರವೇ. the only one who rose up from the dead. ಆತನು ಒಬ್ಬನು ಮಾತ್ರವೇ ಮರಣದಿಂದ ಜೀವಿತನಾಗಿ ಎದ್ದ. Right now you can pray this prayer. ಈಗಲೇ ನೋಡ್ರಿ ಒಂದು ಪ್ರಾರ್ಥನೆ ಮಾಡಬಹುದು. You bow your heads, ತಲೆಬಾಗಿ close your eyes, ಕಣ್ಣುಗಳನ್ನು ನೀವು ಮುಚ್ಚಿಕೊಂಡು and pray this simple prayer. ಈ ಸರಳವಾದ ಪ್ರಾರ್ಥನೆಯನ್ನು ನೀವು ಮಾಡಿ. Jesus, ಕರ್ತನಾದ ಯೇಸುವೆ, I am a sinner, ನಾನು ಪಾಪಿ, but I believe you died for my sin ನನ್ನ ಪಾಪಕ್ಕಾಗಿ ನೀನು ಸತ್ತಿದ್ದೀಯ ಅಂತ and ನಂಬುತ್ತೇನೆ. rose up from the dead. ನೀನು ಮರಣದಿಂದ ಜೀವಿತನಾಗಿ ಎದ್ದಿದ್ದಿ. Come into my life, ನನ್ನ ಹೃದಯದಲ್ಲಿ ಬಾ, forgive my sin, ನನ್ನ ಪಾಪಗಳನ್ನು ಕ್ಷಮಿಸು, and make me a child of God. ದೇವರ ಮಗುವಿನಂತೆ ನನ್ನನ್ನು ಮಾಡು. I believe you've heard my prayer. ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಾನು ನಂಬುತ್ತೇನೆ. Now if you have prayed that prayer, ನೋಡ್ರಿ, ಈ ಪ್ರಾರ್ಥನೆ ನೀವು ಮಾಡಿದ್ರೆ, believe the sins in your memory that are in your videotape are wiped out. ನಿಮ್ಮ ನೆನಪಿನ ವಿಡಿಯೋ ಟೇಪಿನಲ್ಲಿರುವಂತಹ ಪಾಪಗಳು ಅಳಿಸಲ್ಪಟ್ಟಿವೆ. And one day when you stand at the judgment seat of God, you will be free. ಒಂದು ದಿನ ದೇವರ ನ್ಯಾಯ ತೀರ್ಪಿನ ದಂದು ನೀವು ನಿಲ್ಲುವಾಗ ನೀವು ಬಿಡುಗಡೆ ಹೊಂದಿದವರಾಗಿ ನಿಲ್ಲುತ್ತೀರಿ.